ಎಲ್ರಿಗೂ ನಮಸ್ಕಾರ. ಏನು ಇವಾಗ ಟೊಮಾಟೊ ಮತ್ತು ಮಾವು ಬೆಲೆ ಕುಸಿತದಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ಅದೇ ರೀತಿ ಶ್ರೀನಿವಾಸಪುರ ತಾಲೂಕಾದ ವೆಂಕಟೇಶ್ವರರೆಡ್ಡಿಯವರು ಮತ್ತು ನಮ್ಮ ರೈತ ಬಾಂಧವರು ಎಲ್ಲರೂ ವಿಧಾನಸೌಧ ಮುಂದೆ ಏನು ಧರಣಿ ಮಾಡಿದಾರೋ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನತೆಯಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಏನಂದರೆ ಇವತ್ತು ನಮ್ಮ ಶಾಸಕರು ಬೆಲೆ ಕುಸಿತದಿಂದ ರೈತರಿಗಾಗ್ತಕ್ಕಂಥ ಅನ್ಯಾಯ ನೋಡಿ ಇವತ್ತು ಮೊಟ್ಟ ಮೊದಲಿಗೆ ವಿಧಾನಸೌಧದಲ್ಲಿ ಕಾಲಿಟ್ಟಾಗೆ ರೈತರ ಬಗ್ಗೆ ಮಾತಾಡಿದ್ದಾರೆ. ರೈತರಿಗೆ ಯಾವುದೇ ಥರ ಅನ್ಯಾಯ ಆಗಬಾರ್ದು, ರೈತರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗದೆ ನೋಡ್ಕೋಬೇಕು ಅಂತೇಳಿ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಕೂಡ ಮಾತಾಡಿದ್ದಾರೆ ನಮ್ಮ ಶಾಸಕರು. ಅದೇ ರೀತಿ ಇವತ್ತು ಟೊಮಾಟೊ ಸುಮಾರು 5 ತಿಂಗಳಿಂದ ರೇಟು ಕುಸಿತದಿಂದ ರೈತರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಇಂಥ ಪ್ರಾಬ್ಲಮ್ ಆಗ ನಾವು ನೋಡಲಿಲ್ಲ ಅಂದರೆ ಅದು ನಮಗೆ ಒಂದು ಇದಾಗುತ್ತೆ ಅಂತೇಳಿ ಇವತ್ತು ಹೋಗಿ ವಿಧಾನಸೌಧ ಮುಂದೆ ಧರಣಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಾಸಕರು ಮತ್ತು ಶ್ರೀನಿವಾಸಪುರ ಶಾಸಕರು ಮತ್ತು ರೈತರು ಅವರಿಗೆ ಸ್ಪಂದಿಸಿ ಅವರ ಒಂದು ಧರಣಿಗೆ ಸರ್ಕಾರ ಸ್ಪಂದಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಯಾಕಂದರೆ ರೈತರಿಗೆ ಅಂಥ ಪ್ರಾಬ್ಲಮ್ ಆಗ್ತಾಯಿದೆ. 3 ಟ್ರಿಪ್ 4 ಟ್ರಿಪ್ ಆಗಿದೆ ಟೊಮೊಟೊ, 3 ಟ್ರಿಪ್ 4 ಟ್ರಿಪ್ಪು ಲಾಸ್ ಆಗಿದೆ. ಇವಾಗ ಅವ್ರಿಗೆ ಏನೋ ಬೆಂಬಲ ಬೆಲೆ ಘೋಷಣೆ ಮಾಡಿದಾಗ ರೈತರಿಗೆ ಇನ್ನೊಂದ್ಸಲಿ ಆ ತೋಟವನ್ನು ಮಾಡೋಕ್ಕೆ ಒಂದು ಇದಾಗುತ್ತೆ, ಅಷ್ಟು ಲಾಸ್ ಆಗ್ತಾಯಿದೆ. ಇಂಥ ಟೈಮಲ್ಲಿ ನಮ್ಮ ಶಾಸಕರು ಒಳ್ಳೆಯ ಒಂದು ಡಿಸಿಷನ್ ತಗೊಂಡಿದ್ದಾರೆ. ರೈತರ ಬಗ್ಗೆ ಹೋಗಿ ಧರಣಿ ಮಾಡಿ ಬೆಂಬಲ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಒತ್ತಡ ಹಾಕಿ ಇವತ್ತು ಒಂದು ಧರಣಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ನಮ್ಗೆ ಇಂಥ ಶಾಸಕ ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ತೀನಿ. ಯಾಕಂದರೆ ರೈತರ ಬಗ್ಗೆ ಮೊಟ್ಟ ಮೊದಲದಾಗಿ ವಿಧಾನಸೌಧ ಮುಂದೆ ರೈತರಿಗೋಸ್ಕರ ಗಲಾಟೆ ಮಾಡಿ ಧರಣಿ ಮಾಡಿದ್ದಾರೆ ಅಂದರೆ ನಮ್ಮ ಮುಳಬಾಗಿಲು ತಾಲೂಕು ಸಮೃದ್ಧಿ ಮಂಜಣ್ಣವರು ಹೇಳ್ಬೋದು. ಯಾಕಂದರೆ ರೈತರ ಬಗ್ಗೆ ಅಷ್ಟು ಇದು ಅಂತ. ಇವತ್ತು ಗಡಿ ಭಾಗದಲ್ಲಿದ್ದೀವಿ ನಾವು. ಇಂಥ ಗಡಿ ಭಾಗದಲ್ಲಿರುವಂಥ ರೈತರಿಗೆ ನಾವು ಯಾವುದೇ ಒಂದು ತೊಂದರೆ ಬಾರ್ದಿರ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಮೇಲೆ ಒತ್ತಡನಾಗಿ ನಾನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸ್ತೀನಿ ಅಂತೇಳಿ ಇವತ್ತು ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಒಂದು ಮಾವಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಅಂತ ನಮ್ಮ ಪಕ್ಕದಲ್ಲಿರೋ ಒಂದು ಬಾರ್ಡ್ರಲ್ಲಿ ಆ ರೈತ ಹೇಳ್ತಾರೆ ನಮಗಿಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಮಾವಿಗೆ ಅಂತ. ಅದೇ ರೀತಿ ಇಲ್ಲಿ ಕೂಡ ಕೊಡಬೇಕಲ್ವಾ? ಇದು ಕೊಡಬೇಕು, ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು. ನಮ್ಮ ಶಾಸಕರು ಏನು ರೈತರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನೀವು ಸ್ಪಂದಿಸಿ ಅವ್ರ ಬೆಂಬಲ ಘೋಷಣೆ ಅತಿ ಶೀಘ್ರದಲ್ಲಿ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಕೋಲಾರ ಡಿಸ್ಟಿಕ್ಕು ಮುಳಬಾಗಿಲು ತಾಲೂಕಿಂದ ಸಾವಿರಾರು ರೈತರು ಬಂದು ವಿಧಾನಸೌಧ ಮುಂದೆ ನಾವು ಧರಣಿ ಮಾಡ್ತೀವಿ. ಅದನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ರೈತರಿಗೆ ಇಷ್ಟು ಲಾಸ್ ಆಗ್ತಾ ಇದೆ. ನೀವು ಬೇಗನೆ ರೈತರಿಗೆ ಬೆಂಬಲ ಘೋಷಣೆ ಘೋಷಿಸಬೇಕು. ಯಾಕಂದರೆ ಕುಮಾರಣ್ಣ ಅವರು CM ಇದ್ದಾಗ ಆಲಂಗೂರು ಸೀನಣ್ಣ ಅವರು ಶಾಸಕರು ಮತ್ತು ಮಿನಿಸ್ಟರ್ ಆಗಿದ್ದರು. ಆವಾಗ ರೈತರೆಲ್ಲ ಅವ್ರು ಬರೋವಾಗ ರೈತ ಕಾರ್ ತಡೆ ಮಾಡಿ ನಾವು ಈ ಥರ ನಮಗೆ ಲಾಸ್ ಆಗ್ತದೆ, ಅನ್ಯಾಯ ಆಗ್ತದೆ ಅಂತ ರೈತರಿಗೆ ಹೇಳಿದಾಗ 9 ಗಂಟೆಗೆ ಅವ್ರನ್ನ ಕಾರ್ ನಿಲ್ಲಿಸಿ ಆ ರೈತರೆಲ್ಲ ಗಲಾಟೆ ಮಾಡಿದಾಗ ಮಧ್ಯಾಹ್ನ 3 ಗಂಟೆಗೆ ಆರ್ಡರ್ ಬಂದಿದೆ. ಎಷ್ಟೇ ಟೊಮಾಟೊ ಇರಲಿ ರೈತರಿಗೆ ಎಷ್ಟು ಬಾಕ್ಸ್ಗೆ ಎಷ್ಟು ಅಂತ ಕಿಲೋಗೊಂದು 3 ರೂಪಾಯಿ ಆ ಥರ ಘೋಷಣೆ ಮಾಡಿ ಆವತ್ತಿಂದ 15 ದಿವಸ ರೈತನ ಹಾಕೊಂಬಂದ್ರೆ ಅವಾಗೇ ಒಂದು ಬೆಂಬಲ ಬೆಲೆ ಕೊಡ್ತಾರೆ. ಅವಾಗೇ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಆವಾಗ ಅದರ ರೈತರ ಬಗ್ಗೆ ಅಂತ ನಮ್ಮ ಕುಮಾರಣ್ಣ ಕೂಡ ಸಹ ಒಳ್ಳೆ ಒಂದು ಇದು ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಭಾರತ ಸರ್ಕಾರ ಸಚಿವರು ಆಗಿದ್ದಾರೆ. ಅಲ್ಲಿನೂ ಕುಮಾರಣ್ಣವರು ಇದಕ್ಕೆ ರೈತರ ಬಗ್ಗೆ ಧ್ವನಿ ಎತ್ತಿ ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೂಡ ಸಹ ಒಳ್ಳೆಯ ಒಂದು ರೈತರ ಬಗ್ಗೆ ಒಂದು ಇದು ಮಾಡಬೇಕು. ಮಾಡಿದಾಗ ರೈತರು ಚೆನ್ನಾಗಿದ್ರೆ ನೀವು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೈತರ ಕಷ್ಟನ ನೋಡಬೇಕು. ಆ ರೈತರಿಗೆ ಏನೇ ಒಂದು ಪ್ರಾಬ್ಲಮ್ ಆಗಿದೆ ನೋಡ್ಕೋಬೇಕು ಅಂತೇಳಿ ಇವತ್ತು ನಮ್ಮ ರೈತರಿಗೆ ಮತ್ತು ನಮ್ಮ ಎಲ್ರಿಗೂ ನಮ್ಮ ಶಾಸಕರು ಧೈರ್ಯ ಹೇಳಿದ್ದಾರೆ. ನಾವು ಇವತ್ತು ಅವ್ರ ಶಾಸಕರು ಕೇಳ್ತಾರೆ ಏನು ರೇಟ್ ಟೊಮೊಟೊ ಅಂತ ಕೇಳ್ತಾರೆ. ಈ ರೇಟ್ ಕೇಳಿದಾಗ ಇವು ಎಷ್ಟು ಲಾಸು ರೈತರಿಗೆ ಅಂತೇಳಿ ಆ ಮಾತು ಕೇಳಿದಕ್ಕೆ ಇವತ್ತು ಅಷ್ಟು ಮಾತಾಡ್ತಾರೆ. ಇವತ್ತು ಟೊಮೊಟೊ ಅಷ್ಟು ರೇಟು ನಮ್ಮ ತಾಲೂಕು ನಮ್ಮ ಡಿಸ್ಟಿಕಲ್ಲಿ ಟೊಮೊಟೊ ಮತ್ತು ಮಾವು ಮಿಲ್ಕು 3 ಭಾರತ ದೇಶಕ್ಕೆಲ್ಲ ಸಪ್ಲೈ ಆಗ್ತದೆ ಅಂತ ನಮ್ಮ ರೈತರು ಇರೋದು. ಇಂಥ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದಿರ ನಮ್ಮ ಸರ್ಕಾರ ಸ್ಪಂದಿಸಿ ಶೀಘ್ರದಲ್ಲೇ ಬೆಂಬಲ ಘೋಷಣೆ ಮಾಡಬೇಕು ಅಂತ ಹೇಳಿದ್ರಿ. ಮೊದಲಿಂದ ಹೇಳ್ತಾ ಇದ್ದೀರಿ
ಆಲಂಗೂರು ಶ್ರೀನಿವಾಸ್ ಅವರು MLA ಇದ್ದಾಗ ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಪ್ರೆಸೆಂಟ್ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಅಂದ್ರೆ ಇವರು ಆಲಂಗೂರು ಶ್ರೀನಾಥ್ ಆದ್ಮೇಲೆ ಇವರೇ ಮಾತಾಡಿರೋದು. ಅದ್ರ ಬಗ್ಗೆ ತಾವು ಹೇಳಿದ ಏನ್ ಹೇಳಕ್ ಬಯಸ್ತೀರಾ ಸರ್? ಒಳ್ಳೆ ಒಂದು ಹಿರಿಯರು ಯಾವ ತರ ಇದು ಮಾಡಿದ್ದಾರೆ, ರೈತರ ಬಗ್ಗೆ ಯಾವ ತರ ಧ್ವನಿ ಎತ್ತಿದ್ದಾರೆ, ರೈತರಿಗೆ ಏನ್ ಪ್ರಾಬ್ಲಮ್ ಇದೆ ನೋಡಿದ್ರು ಅದೇ ಹಾದಿಯಲ್ಲಿ ನಮ್ಮ ಸಮೃದ್ಧಿ ಮಂಜನವರು ಕೂಡ ಸಹ ಇವತ್ತು ಮಾಡ್ತಾರೆ. ಇವತ್ತು ವಿಧಾನಸೌಧದಲ್ಲಿ ಟೇಬಲ್ ಹೊಡೆದು ಮಾತಾಡ್ತಾರೆ. ನಮ್ಮ ರೈತರಿಗೆ ನನ್ನ ಹಿಡಿದು ನೋಡ್ಕೊಡಕ್ಕಿರಕ್ಕೆಲ್ಲ ನನಗೆ ಕಲಿಸಿರೋದು ನಮ್ಮ ತಾಲೂಕಿನ ರೈತ ಬಾಂಧವರು, ಅವ್ರಿಗೆ ಏನೋ ನನ್ನ ನೋಡ್ಕೊಂಡಿರಕ್ಕಲ್ಲ ಅಂತೇಳಿ ಇವತ್ತು ಧ್ವನಿ ಎತ್ತಾರೆ. ಇವತ್ತು ನಿನ್ನ ವಿಧಾನಸೌಧ ಮುಂದೆ ಕೂಡ ಧರಣಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಇವಾಗ ಏನೋ ಬೆಂಬಲ ಘೋಷಣೆ ಮಾಡಲಿಲ್ಲ ಅಂದ್ರೆ ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಬಂದು ನಾವು ಧರಣಿ ಮಾಡಕ್ಕೆ ಇಳಿದೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಇಂಥ ಅನ್ಯಾಯ ಆದಾಗ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಶಾಸಕರು ಮಾತಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಸಾವಿರಾರು ರೈತರು ಹೋಗಿ ಧರಣಿ ಮಾಡಕ್ಕೆ ಎಲ್ಲರೂ ಬರ್ತಾರೆ. ನೀವು ಶಾಸಕರಿಗೆ ಎಲ್ಲರೂ ಸಾಥ್ ಬರ್ತೀರಾ? ನಾವು ಇದು ಒಳ್ಳೆ ಕೆಲಸ ಅಲ್ಲ, ಇದುವರೆಗೂ ಯಾರು ಮಾಡಿಲ್ಲ. ವಿಧಾನಸೌಧದ ರೈತರಿಗೆ, ನನ್ನ ತಾಲೂಕಿನ ರೈತರಿಗೂ, ನಮ್ಮ ಡಿಸ್ಟಿಕ್ ರೈತರಿಗೆ ಒಂದು ಇಷ್ಟು ಅನ್ಯಾಯ ಆಗ್ತಾ ಇದೆ. ಇಂಥ ಅನ್ಯಾಯವಾಗ ಸರ್ಕಾರ ನಿದ್ದೆ ಮಾಡ್ತಾ ಇದೆಯಾ? ಇಂಥದನ್ನು ನಾವು ರೈತರು ನೋಡಿಲ್ಲ ಇನ್ಯಾರು ನೋಡೋದು? ನಾವು ಅನ್ನ ತಿನ್ನೋದಕ್ಕೆ ರೈತರು ಇರಬೇಕು. ಅಂತ ಅನ್ನ ಕೊಡೋ ರೈತರಿಗೆ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ನಾವು ಇನ್ನೇನಕ್ಕೆ ಇರೋದು ಅಂತೇಳಿ ಅವ್ರು ಇವತ್ತು ಧ್ವನಿ ಎತ್ತಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ರೈತರು ಕೂಡ ಒಳ್ಳೆ ಒಂದು ಮೆಸೇಜ್ ಆಯ್ತು. ಒಳ್ಳೆ ಖುಷಿ ಪಡ್ತಾ ಇದಾರೆ. ಇಂಥ ನಮಗೆ ಶಾಸಕರು ಸಿಕ್ಕಿರೋದು ನಮ್ಗೆ ಒಂದಿದು. ನಮ್ಮ ಬಗ್ಗೆ, ರೈತರ ಬಗ್ಗೆ, ನಮ್ಮ ತಾಲೂಕ್ ಬಗ್ಗೆ, ಡಿಸ್ಟಿಕ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಈ ಎಷ್ಟಿದೆ ಅಂತ ಎಲ್ಲಾ ತಾಲೂಕರು, ಎಲ್ಲಾ ಶಾಸಕರು ಮಾತಾಡ್ಬೇಕು ರೈತರ ಬಗ್ಗೆ. ಇಂಥ ಒಂದು ಪ್ರಾಬ್ಲಮ್ ಅಂದಾಗ ನೀನು ಯಾವಾಗ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅದ ಆ ಪ್ರಾಬ್ಲಮ್ ಸ್ಪಂದಿಸ್ಬೇಕು. ಸ್ಪಂದಿಸಿದಾಗ ಅವರು ಅವಾಗ ಆ ತಾಲೂಕಿನಲ್ಲಿ ಒಂದು ಇದೆ. ಇವತ್ತು ಸರ್ಕಾರ ಏನು ಇವತ್ತು ಬೆಂಬಲ ಘೋಷಣೆ ಮಾಡುವಂತೆ ನಮ್ಮ ಶಾಸಕ ಹೇಳ್ತಾ ಇದಾರೋ ಅದು ಏನು ಅಂತ ಗೊತ್ತಾಗ್ತಾ ಇದೆ. ಇವಾಗ ತಾಲೂಕಲ್ಲಿ ಅಧಿಕಾರಿಗಳಿದ್ದಾರೆ, ಡಿಸ್ಟಿಕ್ ಅಧಿಕಾರಿಗಳಿದ್ದಾರೆ, ಏನು ಅಂತ ಇಲ್ಲಿಂದ ಅವ್ರಿಗೆಲ್ಲ ಮೆಸೇಜ್ ಕಳಿಸ್ಬೇಕು. ಅಲ್ಲಿಗೆ ಅವ್ರು ಕಳಿಸಿ ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ತೋರಿಸಿ ಮಾಡಬೇಕು. ಸರ್, ಈಗ ಇಬ್ರು ಶಾಸಕರು JDS ಅವರು ಇದ್ದಾರೆ, ಬೇರೆ ಶಾಸಕರು ಕೂಡ ಇದ್ದಾರಲ್ಲ ಸರ್? ರೈತರ ಬಗ್ಗೆ ಎಲ್ಲಾ ಶಾಸಕರು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಇವಾಗ ಶ್ರೀನಿವಾಸಪುರ, ಮುಳಬಾಗಿಲು, ಒಂದು ಕೋಲಾರು, ಬೇತ್ಮಂಗಲು, ಇದು ಬಂಗಾರಪೇಟೆ ಎಲ್ಲಾ ಶಾಸಕರು ರೈತರ ಬಗ್ಗೆ ಧ್ವನಿ ಎತ್ತಬೇಕು. ರೈತರಿಗೆ ಅನ್ನ ಆಗ್ತಾರೆ. ನಾವು ಇನ್ನ ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಿರೋದು ಏನಕ್ಕೆ ಅನ್ಸೋದಕ್ಕೆ? ನಮ್ಮ ಪ್ರಾಬ್ಲಮ್ ಏನಾದ್ರೆ ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ, ನಮ್ಗೆ ಒಳ್ಳೆ ಇದಾಗತ್ತೆ. ಒಂದು ರೈತರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದೆ ನಾವು ಇರ್ತೀವಿ ಅಂತೇಳಿ ನಾವು ಕಲಿಸ್ತಿರ್ತೀವಿ. ಇವತ್ತು ಅವ್ರು ಬಂದು ಇವಾಗ ನಮ್ಮ ಶಾಸಕರು ಹೋಗಿದ್ದಾರೆ, ಶ್ರೀನಿವಾಸ ಸರ್ಕಾರ ಎಲ್ಲ ಶಾಸಕರು ಈ ತರ ಮಾಡಬೇಕು. ಇದು ರೈತರಿಗೆ ಒಳ್ಳೆ ಕೆಲಸ ಇದು. ಇಂಥ ಒಂದು ಇದು ಮಾಡೋದು ಒಳ್ಳೆ ಇದು. ಇವತ್ತು ಸರ್ಕಾರದಲ್ಲಿ ಒಂದು ಧ್ವನಿ ಎತ್ತಿದ್ದಾರೆ ಅಂದ್ರೆ ರೈತರಿಗೆ ನೋಡಿ ಧೈರ್ಯ ಬಂತು. ಇವತ್ತು ನಮ್ ಬೆಳೆ ಬರುತ್ತೆ, ಬರೋಂಗ್ ಮಾಡ್ತಾರೆ ನಮ್ಮ ಶಾಸಕರು ಅಂತ ಒಂದು ಧೈರ್ಯ ಬಂತು. ಬೇರೆ ಶಾಸಕರು ಅವರು ಸರ್ಕಾರದಲ್ಲಿದ್ದು ಈ ರೀತಿ ಏನೋ ಪ್ರಯತ್ನ ಮಾಡ್ತಾ ಇಲ್ಲ. ಮಾಡಬೇಕು. ಎಲ್ಲಾ ಶಾಸಕರು ಸಹ ಈ ತರ ಪ್ರಾಬ್ಲಮ್ ಬಂದಾಗ, ನಮ್ಮ ಡಿಸ್ಟಿಕ್ ಈ ತರ ಪ್ರಾಬ್ಲಮ್ ಆಗಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಟೊಮೊಟೊದಲ್ಲಿ, ಮಾವು ನಂಬರು, ಇದರಲ್ಲಿ ಮಿಲ್ಕು ಇದೆ. ಇಂಥ ರೈತರಿರೋ ಕಡೆ ಎಲ್ಲಾ ಶಾಸಕರು ಧ್ವನಿ ಎತ್ತಿ ಇಂಥ ಪ್ರಾಬ್ಲಮ್ ಬಂದಾಗ ಬೆಂಬಲ ಘೋಷಣೆ ಮಾಡಬೇಕು. ಯಾಕಂದ್ರೆ ನಾನು ಇದು ಹೇಳಿದೆ, ಪಕ್ಕದ ರಾಜ್ಯದಲ್ಲಿ ಬೆಂಬಲ ಘೋಷಣೆ ಮಾಡಿದ್ರೆ ಯಾಕೆ ನೀವು ಯಾಕೆ ಮಾಡಬಲ್ಲ? ಎಲ್ಲರೂ ಮಾಡಬೇಕು. ಪ್ರಾಬ್ಲಮ್ ಇದ್ದಾಗ ಮಾಡಿ ಕ್ಲಿಯರ್ ಮಾಡಬೇಕು. ರೈತರಿಗೆ ಒಂದು ಒಳ್ಳೆ ಇದಾಗತ್ತೆ. ಸರ್, ಈಗ ಬೆಳೆಗಾರರು, ಟೊಮಾಟೊ ಬೆಳೆಗಾರಾಗಲಿ, ಮಾವು ಬೆಳೆಗಾರ ರೇಟ್ ಬರದೆ ಅವರು ಕೆಲವು ಕಡೆ ಸಾವುಗಳಾಗ್ತಾ ಇದೆ, ಬೇಜಾರಾಗಿದ್ದಾರೆ. ಅವ್ರಿಗೆ ಫೈನಲಿ ನೀವು ಏನ್ ಹೇಳಕ್ ಬಯಸ್ತೀರಾ? ಧೈರ್ಯ ಇಲ್ಲ. ನಮ್ಮ ರೈತರು ಧೈರ್ಯ ಆಗಿದ್ದಾರೆ. ಅದು ಪ್ರಾಬ್ಲಮ್ ಬಂದಿದ್ರು ಸಾಲ ಈ ಸಲ ಇಲ್ಲ ಇನ್ನೊಂದ್ಸಲಿ ಮಾಡೋಂಥ ಧೈರ್ಯ ಇರುವಂತ ನಮ್ಮ ಕೋಲಾರ ಡಿಸ್ಟಿಕ್ ರೈತರಿಗೆ ನಿಜವಾಗ್ಲೂ ಹೇಳ್ತೀನಿ, ಇವತ್ತಿಲ್ಲ ನಾಳೆ ನಮ್ಗೆ ರೇಟ್ ಬರುತ್ತೆ, ಒಳ್ಳೇದಾಗತ್ತೆ, ಒಳ್ಳೆ ಮಳೆ ಬೀಳುತ್ತೆ. ಧೈರ್ಯ ಆಗಿರ್ಬೇಕು. ನಾವು ಯಾವ್ದಕ್ಕೆ ನಾವು 4 ಜನ ಅನ್ನ ಕೊಡೋರು ನಾವು ಧೈರ್ಯ ಆಗಿರ್ಬೇಕು. ಅದು ಬರೋದು ಬಿಡೋದು ಬೇಡ, ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ಬೆಳೆ ಕುಸಿತದಿಂದ ಯಾವುದೇ ಒಂದು ಪ್ರಾಬ್ಲಮ್ ಮಾಡ್ಕೋಬಾರ್ದು, ಯಾರು ಏನು ಇದು ಮಾಡ್ಕೋಬಾರ್ದು ಅಂತ ರೈತರಿಗೆ ಮನವಿ ಮಾಡ್ತೀನಿ.